ಹಾಯ್ ಎಲ್ರಿಗೂ. ಹಿಡಿ ಗೋಧಿ ಪಾಯಸ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಓಲ್ಡ್ ಮೆಥಡು, ಟ್ರೆಡಿಷ್ನಲ್ ಮೆಥಡು, ತುಂಬ ಟೇಸ್ಟಿ, ತುಂಬ ಹೆಲ್ದಿ ಕೂಡ. ರಾತ್ರಿ ಇಡೀ ಆಲ್ಮೋಸ್ಟ್ 15 hours ನೆಂದಿದೆ. 1 ಕಪ್ ಗೋಧಿ, ಇದು 250 ml ಕಪ್ಪಲ್ಲಿ 1 ಕಪ್ಪು ಹಿಡಿ ಗೋಧಿನ ನಾನು ರಾತ್ರಿ ಇಡೀ 15 hours ಆಲ್ಮೋಸ್ಟ್ ನೆಂದಿದೆ. ಇದನ್ನು ತರಿಯಾಗಿ ಮಿಕ್ಸಿನಲ್ಲಿ ರುಬ್ಕೋತಾ ಇದ್ದೀನಿ. ಚೆನ್ನಾಗಿ ತರಿಯಾಗಿ ಈ ಥರ ರುಬ್ಕೊಂಡಾದಮೇಲೆ ಇದರಲ್ಲಿರೋ ಸ್ವಲ್ಪ ನೀರು ಸೇರಿಸಿ ರುಬ್ಬಬೇಕು, ಜಾಸ್ತಿ ನೀರು ಸೇರಿಸ್ಬಾರ್ದು. ತರಿಯಾಗಿ ರುಬ್ಬಿದ್ಮೇಲೆ ಇದರಲ್ಲಿರೋ ಹಾಲಿನ ಅಂಶನ, ಗೋಧಿ ಹಾಲಿನ ತೆಗೆದುಬಿಟ್ಟು ಸ್ವಲ್ಪ ಸ್ಕ್ವೀಸ್ ಮಾಡಬೇಕು, ಜಾಸ್ತಿ ಮಾಡಬಾರ್ದು. ಒಣಗಿದ ಥರ ಆಗಬಾರ್ದು. ಅದು ಸ್ವಲ್ಪ ಹಾಲು ಅದರಲ್ಲೇ ಇರಬೇಕು. ಮೇನ್ ಥಿಂಗ್, ಜಾಸ್ತಿ ಏನು ಹಾಲಿರುತ್ತಲ್ಲ ಅದನ್ನು ಮಾತ್ರ ಸಪ್ರೇಟ್ ಮಾಡ್ತಾ ಇರೋದು. ಇದನ್ನು ಚೆನ್ನಾಗಿ ನಾವು ಹಾಲನ್ನು ಸಪ್ರೇಟ್ ಮಾಡಿ ಒಂದು ಸೈಡ್ ಇಟ್ಬಿಡ್ಬೇಕು. ಏನು ಗೋಧಿ ಉಳ್ಕೊಂಡಿದೆಯಲ್ಲ, ಈ ಗೋಧಿಗೆ ನಾವು ಅದು ಮುಳುಗಿದ ಮೇಲೆ 1 ಕಪ್ ಎಕ್ಸ್ಟ್ರಾ ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ 4-5 ವಿಷಲ್ ಇದನ್ನು ಕೂಗಿಸ್ಲೇಬೇಕು. 6 ಕೂಗಿಸಿದ್ರೂ ಪರವಾಗಿಲ್ಲ, ತುಂಬ ಚೆನ್ನಾಗಿ ಬೇಯಬೇಕು. ನೀರು ಯಾವ ಕಾರಣಕ್ಕೂ ಕಡಿಮೆ ಹಾಕಬೇಡಿ, ಜಾಸ್ತಿನೇ ಹಾಕಿ. 1 ಕಪ್ಪಷ್ಟು ಹಸಿಕಾಯಿ, 6 ಏಲಕ್ಕಿ, ಬೇಕಂದರೆ 2 ಉಳಿಸ್ಕೊಳ್ಳಿ ಲಾಸ್ಟಿಗೆ ಹಾಕೋಕ್ಕೆ, ಗೋಡಂಬಿ, ಗಸಗಸೆ, ಬಾದಾಮಿ ಎಲ್ಲ 6-8 ಗೋಡಂಬಿ, 6-8 ಬಾದಾಮಿ, 4 ಏಲಕ್ಕಿ, 1 ಟೇಬಲ್ ಸ್ಪೂನಷ್ಟು ಗಸಗಸೆ ಎಲ್ಲದನ್ನು ಹಸಿಯಾಗಿ ಗ್ರೈಂಡ್ ಮಾಡಿ ಒಂದು ಸೈಡ್ ಇಟ್ಕೋಬೇಕು. ಚೆನ್ನಾಗಿ ಗೋಧಿ ಬೆಂದಿದೆ, ಅದಕ್ಕೆ 1 ಕಪ್ ನೀರು ತಕ್ಷಣ ಸೇರಿಸಿ ಮಿಕ್ಸ್ ಮಾಡಿಬಿಡಬೇಕು. ಗಂಟಾಗಲ್ಲ, ಆಗ ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿನಲ್ಲಿರುತ್ತೆ. 3 ಕಪ್ಪು ಬೆಲ್ಲದ ಪುಡಿ, 1 ಕಪ್ಪು ಗೋಧಿಗೆ 3 ಕಪ್ಪು ಬೆಲ್ಲದ ಪುಡಿನ ಸ್ವಲ್ಪ ನೀರು ಹಾಕಿ ಮೆಲ್ಟ್ ಮಾಡಿ ಸೋಸಿ ಇಟ್ಕೊಬೇಕು. ಫಿಲ್ಟ್ರ್ ಮಾಡಿರೋ ಬೆಲ್ಲ ಒಂದು ಸೈಡ್ ಇಟ್ಕೊಂಡು, ಇಲ್ಲಿ ಬೆಂದಿರೋ ಗೋಧಿಗೆ ನಾವು ಹಾಲನ್ನು ಮತ್ತೆ ಸೇರಿಸಿ, ಅಂದರೆ ಗೋಧಿ ಹಾಲು ಸಪ್ರೇಟ್ ಮಾಡಿದ್ವಲ್ಲ ಅದನ್ನು ಸೇರಿಸಿ 1 ಕುದಿ ಬಂದಾದಮೇಲೆ ಬೆಲ್ಲನ ನಾವು ಇದಕ್ಕೆ ಫಿಲ್ಟರ್ ಮಾಡಬೇಕು. ಸೊ ಇದು ಕೂಡ ಒಂದು 5 ಮಿನಿಟ್ಸ್ ಕುದ್ದಾದಮೇಲೆ ನಾವೇನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ, ಕಾಯಿ, ಗಸಗಸೆ, ಏಲಕ್ಕಿ, ಬಾದಾಮಿ, ಗೋಡಂಬಿ ಎಲ್ಲ ಅದನ್ನು ಇದಕ್ಕೆ ಸೇರಿಸ್ಬೇಕು. ಸೇರಿಸಿ 5 ಮಿನಿಟ್ಸ್ ಇದನ್ನು ಕುದಿಸ್ಬೇಕು. ಆಮೇಲೆ ಸ್ವಲ್ಪ ಏಲಕ್ಕಿ ಉಳಿಸ್ಕೊಂಡಿದ್ವಲ್ಲ 1-2-3, ಅದರ ಪೌಡ್ರು ಮತ್ತು ಒಣಶುಂಠಿ ಪೌಡ್ರನ್ನ ಸೇರಿಸಿ ಕುದಿಯೋಕ್ಕಿಟ್ಟು, ಈ ಕಡೆ ಸೈಮಲ್ಟೇನಿಯಸ್ ಆಗಿ ನಾವು ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿನ ಹುರ್ಕೋಬೇಕು. ಇದು ಹುರ್ಕೊಳ್ಳೋವರೆಗೂ ಮಾತ್ರ ಆ ಕಡೆ ಕುದಿಬೇಕು, ಜಾಸ್ತಿ ಕುದಿಸ್ಬಾರ್ದು, ಯಾಕಂದರೆ ಏಲಕ್ಕಿ ಫ್ಲೇವರ್ ಹೊಟ್ಟೋಗ್ಬಿಡತ್ತೆ. ಸೊ ಎಲ್ಲ ಕುದ್ದು ಬೆಂದಾದಮೇಲೆ ನಾವು ಏಲಕ್ಕಿ ಫ್ಲೇವರ್ನ ಹಾಕ್ತಾಯಿದ್ದೀವಿ. ಸೊ ಈಗ ಗೋಡಂಬಿ, ದ್ರಾಕ್ಷಿ ಎಲ್ಲ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಆಗಿರೋ ಹಿಡಿ ಗೋಧಿ ಪಾಯಸ ತುಪ್ಪ ಜೊತೆ ಸಕ್ಕತ್ತಾಗಿರುತ್ತೆ. ಸೊ ಇನ್ನೊಂದು ನಮ್ಮಮ್ಮ ತುಂಬ ಸ್ಪೆಷಲಾಗಿ ಮಾಡ್ತಾರೆ. ಇದು ನಮ್ಮ ಮುತ್ತಜ್ಜಿ, ಅಜ್ಜಿಯರೆಲ್ಲೋ ತುಂಬ ಚೆನ್ನಾಗಿ ಮಾಡ್ತಿದ್ರಂತೆ. ಅದನ್ನ ನಮ್ಮಮ್ಮನೂ ಕೂಡ ಕಲ್ತ್ಕೊಂಡಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಕೂಡ ತುಂಬ ಹಳೆಯ ರೆಸಿಪಿ, ಓಲ್ಡ್ ಟ್ರೆಡಿಷ್ನಲ್ ರೆಸಿಪಿ. ಸೊ ಹಾಲು ಪಾಯಸ ಅಂತ ಕರೀತಾರೆ ನಮ್ಮ ಕಡೆ. ಇದಕ್ಕೆ ಅರಿಶಿನ ಎಲೆನ ಹಾಕಿ ಮುಚ್ಚಿ ದಮ್ಮಲ್ಲಿ ಮಾಡೋವಂಥ ಒಂದು ಪಾಯಸ, ತುಂಬ ಟೇಸ್ಟಿಯಾಗಿರುತ್ತೆ. ಬಾಸ್ಮತಿ ರೈಸು ಇಲ್ಲಾಂದರೆ ಬುಲೆಟ್ ರೈಸು ಯಾವ್ದು ಬೇಕಾದ್ರೂ ತೊಗೋಬೋದು. ಮತ್ತು ಹೊಸದಾಗಿ ಗೋಧಿ ಭತ್ತನ ಹಾಕ್ಸಿರ್ತಾರಲ್ಲ, ಆ ಅಕ್ಕಿ ತುಂಬ ಸ್ಪೆಷಲ್ಲು ಇದಕ್ಕೆ. ಬಟ್ ನಾವಿಲ್ಲಿ ಆ ಅಕ್ಕಿ ಎಲ್ಲ ಸಿಕ್ಕಲ್ಲ ನಮಗೆ. ಸೊ ಹಾಗಾಗಿ ನಾನು ಬುಲೆಟ್ ರೈಸ್ ತೊಗೊಂಡಿದ್ದೀನಿ, ನಮ್ಮ ಅಮ್ಮನ ಹತ್ರ ಮಾಡಿಸ್ತಾಯಿದ್ದೀನಿ. ನಾನು ಎಷ್ಟು ಕಪ್ಪಲ್ಲಿ ಅಕ್ಕಿ ತೊಗೊಂಡಿದ್ದೆ ಆ ಕಪ್ಪಲ್ಲಿ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸೋಕ್ಕಿಟ್ಬಿಟ್ಟಿದ್ದೀವಿ. ಸೊ ಅದೇ ಕಪ್ಪಲ್ಲಿ ಪುಡಿ ಬೆಲ್ಲನ ಕರೆಕ್ಟಾಗಿ ಇನ್ನೊಂಚೂರು ಜಾಸ್ತಿ ತೊಗೊಂಡ್ರು ನಡೆಯುತ್ತೆ. ಸ್ವಲ್ಪ ನೀರು ಹಾಕಿ ಮೆಲ್ಟ್ ಮಾಡಿ ಕುದಿಸಿ, ಪಾಕ ಎಲ್ಲ ತೆಗೆಯೋ ಅಗತ್ಯ ಇಲ್ಲ, ಜಸ್ಟ್ ಮೆಲ್ಟ್ ಆದರೆ ಸಾಕು. ಸೋಸಿ ಒಂದು ಕಡೆಗೆ ಇಟ್ಕೊಂಬಿಡ್ಬೇಕು. ಅರಿಶಿನ ಎಲೆ ಅದು. ಆ್ಯಂಡ್ ಈಗ 2 ಅವರ್ ಇದು ಅಕ್ಕಿ ಚೆನ್ನಾಗಿ ನೆಂದಿದೆ. ಆ ಕಪ್ಪಲ್ಲೇ 1 ಕಪ್ಪು ಗಟ್ಟಿ ಹಾಲು, ಮತ್ತು ನಾವಿಲ್ಲಿ 1/4 ಟೀ ಸ್ಪೂನಷ್ಟು ಕಲ್ಲುಪ್ಪನ್ನು ಹಾಕಿ ಫಸ್ಟು ಉರಿಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ಅದಕ್ಕೆ ಹಾಲನ್ನ ಮಿಕ್ಸ್ ಮಾಡಬೇಕು. ಆ ಹಾಲು ಕುದಿ ಬಂದಾದಮೇಲೆ ನಾವೇನು ನೆನೆಸಿಟ್ಟಿರ್ತೀವಲ್ಲ ಆ ರೈಸ್ನ ಮಿಕ್ಸ್ ಮಾಡಬೇಕು. ಸೊ ಈಗ ಹಾಲಲ್ಲಿ ಅನ್ನನ ಮಾಡಬೇಕು. ಹಾಲಲ್ಲಿ ಅನ್ನ ಆಗಿದೆ, ಮತ್ತು 3/4 ಕಪ್ಪು ಹಾಲನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೊ ಇದು ಚೆನ್ನಾಗಿ ತಿರುಗಿಸಿನೇ ಇರಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡತ್ತೆ, ಸೀದೋಗ್ಬಿಡತ್ತೆ. ಸೊ ದಪ್ಪ ತಳ ಇರೋ ಪಾತ್ರೆನ ತೊಗೊಂಡು ಈ ಥರ ಯಾವಾಗಲೂ ಟರ್ನ್ ಮಾಡ್ತಾನೆ ಇರಬೇಕು. ಸೊ ಈಗ ಇದು ಚೆನ್ನಾಗಿ ಬೆಂದು ಅನ್ನ ಆದಮೇಲೆ ಹಾಲು ಸೇರಿಸ್ತೀವಿ. ಹಾಲಾದಮೇಲೆ ಈಗ
ನಾವೇನು ಬೆಲ್ಲನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಇದಕ್ಕೆ ಸೇರಿಸಿದ್ದೀವಿ. ಇದು ಚೆನ್ನಾಗಿ ಒಂದು ಕುದಿ ಬಂದಾದಮೇಲೆ ಒಂದು 6ರಿಂದ 8 ಏಲಕ್ಕಿನ ಪೌಡ್ರ್ ಮಾಡಿ ಅದಕ್ಕೆ ಹಾಕಿ ಒಂದು ಕುದಿ ಕುದಿಸ್ಬೇಕು. ಅದಾದಮೇಲೆ ನಾವೇನು ಅರಿಶಿನ ಎಲೆನ ರೆಡಿ ಇಟ್ಕೊಂಡಿದ್ವಿ ತೊಳೆದು, ಅದನ್ನು ಈಗ ಮೇಲೆ ಮುಚ್ಚಿ ದಮ್ ಮಾಡಬೇಕಂದ್ರೆ ಅದನ್ನು ಕವರ್ ಮಾಡಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸಿಮ್ಮಲ್ಲಿ 2 to 3 ಮಿನಿಟ್ಸ್ ಇದನ್ನ ಕುದಿಸಿದಾದ್ಮೇಲೆ ಆಫ್ ಮಾಡಿಬಿಟ್ಟು 1-2 ಅವರ್ಸ್ ಇದನ್ನು ಬಿಟ್ಬಿಡಬೇಕು. ಬೇಕಾದರೆ ಬೆಳಗ್ಗೆ ಮಾಡಿ ಮಧ್ಯಾಹ್ನವರೆಗೂ ಬಿಟ್ಟರೂ ಚೆನ್ನಾಗಿರುತ್ತೆ. ಸೊ ಈಗ ತಿನ್ನೋಕ್ಕೆ ಪಾಯಸ ರೆಡಿಯಾಗಿದೆ. ಅಲ್ಟಿಮೇಟ್ ಫ್ಲೇವರ್ ಇರುತ್ತೆ ಅರಿಶಿನ ಎಲೆದು. ತುಂಬ ಬೇಕು ಅನ್ನೋರು ಬೇಕಂದರೆ ಅದನ್ನ ಸಣ್ಣದಾಗಿ ಕತ್ತರಿಸಿ ಕುದಿಸ್ಬಿಡ್ಬೋದು. ನನಗೆ ಅದು ಇಷ್ಟ ಇಲ್ಲ. ದಮ್ಮಲ್ಲಿ ಈ ಥರ ಲೈಟ್ ಫ್ಲೇವರ್ ಬರೋದೇ ಇಷ್ಟ. ಸೊ ಇದು ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಅಥವಾ ನೀವು ತಣ್ಣಗಾದ್ಮೇಲೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.